ಅಯ್ಯೋ ಅಪ್ಪನ ಹತ್ರ ಬೇಡ ಅಮ್ಮ ಹತ್ರ ಹೋಗೋಣ, ಅಮ್ಮ ಹತ್ರ ಬೇಡ ಅಪ್ಪ ಹತ್ರ ಹೋಗೋಣ ಅಂತ ಮಕ್ಕಳು ಹೇಳೋದನ್ನ ಕೇಳಿದೀರಾ? ಏನಕ್ಕೆ ಹೇಳ್ತಾರೆ? ಯಾಕಂದ್ರೆ ಅವ್ರ ಹೃದಯ ತಿಳ್ಕೊಂಡ್ಬಿಟ್ರು. ಆತರ ದೇವರ ಹೃದಯ ಏನು ಅಂತ ಗೊತ್ತಾದ ಮಕ್ಕಳು ಕೇಳ್ತಾರೆ. நம்பிக்கை இல்லாதவன் கேட்பானா? சொல்லுங்க. கொடுக்கப்படும் என்றால் அர்த்தம் என்னன்னா அது நம்முடைய ஒரு சோதனை. யார் கேட்பான்? கேளு கிடைக்கும், ஆனா உங்களை யார் கேட்பீங்க? யார் கொடுக்க மாட்டானோ அவங்ககிட்ட தைரியமா கேட்க முடியுமா? உங்களால தைரியமா கேளுங்க, ಇಡವಿಡಾಮಲ್ ಕೇಳುங்க, ಕಂಟಿನ್ಯೂಸ್ ಆಗಿ ಕೇಳುங்க. ನನ್ನ ಭಾಷೆ ಅರ್ಥ ಮಾಡ್ಕೊಳ್ಳಿ. ದೇವ್ರು ನಮ್ಗೆ ಕೊಡೋದಕ್ಕೆ ಮನ್ಸಿಲ್ಲ ಅಂದ್ರೆ ಏಸಪ್ಪ ನಮ್ಮನ್ನ ನೋಡಿ ಕೇಳಿ ತಟ್ಟಿರಿ ಹುಡುಕ್ರಿ ಅಂತ ಹೇಳ್ತಾರ? சீக்கிரமாக மத்தேயின் புஸ்தகம் 7வது அதிகாரம் வசனம் 7 நாம் வாசிக்கலாம். ಈ ವಚನ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದೆ, ಕೇಳ್ರಿ ಅವಾಗ ನಿಮ್ಗೆ ದೊರಕುತ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ? ಹುಡುಕಿರಿ ಅವಾಗ ನೀವು ಕಂಡುಕೊಳ್ಳುವಿರಿ, ತಟ್ಟಿರಿ ಅದು ನಿಮಗೆ ತೆರೆಯಲ್ಪಡುತ್ತದೆ. ಈ ವಚನ ಬರೀ ವಾಗ್ದಾನ ಮಾತ್ರ ಅಲ್ಲ, ಈ ವಚನ ಪ್ರಾರ್ಥನೆಯ ಸಿದ್ಧಾಂತ, ಜಪத்தின் கோட்பாடு. ಈ ಒಂದೇ ಒಂದು ವಚನದಲ್ಲಿ ಪ್ರಾರ್ಥನೆಯ ಬಗ್ಗೆ ಎಲ್ಲ ಮೂಲ ಸತ್ಯಗಳು ಅಡಗಿದೆ. இந்த ஒரே ஒரு வசனத்துல ஜெபம்னா என்ன, எப்படி ஜெபிக்கணும், அதாவது ஒரு ஜெபத்தின் மிகப்பெரிய ಉಪದೇಶம் இந்த ஒரೇ ஒரு ವಚನத்துல இருக்கு. ನಿಮ್ಮ ಲೈಫ್ ಅಲ್ಲಿ ಈ ವಚನವನ್ನು ಚೆನ್ನಾಗಿ ಮೆಡಿಟೇಟ್ ಮಾಡಿದ್ರೇನೆ ಕೂಡ ಸಾಕು, ಪ್ರೇಯರ್ ಅಂದ್ರೆ ಏನಂತ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ಬಿಡುತ್ತದೆ. ஆண்டவராக இயேசு கிறிஸ்து சொன்ன அந்த ஒரே ஒரு வார்த்தையில ஜெபம் அதன் மகத்துவம் என்ன என்பது வெளிப்படுகிறது. பிரைஸ் தி லார்ட். அதனால நாம மத்தேயு புஸ்தகம் 7வது அதிகாரம் வசனம் 7 வெறும் ஒரு வாக்குத்தத்தம் மற்றும் அல்ல, அது நம்மை ವಿಚಾರಿಸಿಕೊಳ್ಳುವ ಪರೀಕ್ಷೆಯಾகவும் இருக்கிறது. ಅಂದ್ರೆ ನೀವು ಮೇಲಿಂದ ನೋಡೋದಕ್ಕೆ ಆ ವಚನ ದೇವರು ನಮಗೆ ಪ್ರಾಮಿಸ್ ಕೊಡೋ ತರ ಇರುತ್ತೆ. ಅದು ಪ್ರಾಮಿಸ್ ಮಾತ್ರ ಅಲ್ಲ, ನಮ್ಮ ವಿಶ್ವಾಸವನ್ನು ಪರಿಶೋಧಿಸುವ ಒಂದು ಮೂಲವೂ ಆಗಿದೆ. ಇಟ್ ಎಕ್ಸಾಮಿನ್ಸ್ ಅವರ್ ಫೇತ್. ಪಕ್ಕಳಮ್ಮ, ಮೊದಲನೇದಾಗಿ ಯೇಸು ಹೇಳ್ತಾರೆ ಏನ್ ಮಾಡಿ? ಕೇಳಿಕೊಳ್ಳಿ. ಎಲ್ಲಾ ಲ್ಯಾಂಗ್ವೇಜ್ ಮೂರು ಭಾಷೆಲೂ ಹಾಕಿದ್ವಿ. ಆಸ್ಕ್, ಬೇಡಿಕೊಳ್ಳಿರಿ, ಕೇಳುங்கள். ಯೇಸು ಕ್ರಿಸ್ತನು ಅದನ್ನು ಹೇಳುವಾಗ ಒಂದು ಪರೀಕ್ಷೆ ನಮ್ಮೆಲ್ಲರಿಗೆ ಬರ್ತಾ ಇದೆ. ಆ ಪರೀಕ್ಷೆ ಅಂತ ಹೇಳಿದ್ರೆ ನಮ್ಮ ವಿಶ್ವಾಸ ನಮಗಿದೆಯಾ ಅಂತ ಒಂದು ಪರಿಶೋಧನೆಯ ಒಂದು ವಿಷಯವೂ ಅದು ಆಗಿದೆ. ಡು ವಿ ಹ್ಯಾವ್ ಫೇತ್? ಕೇಳಿರಿ ಅಂತ ಹೇಳುವಾಗ ಅದು ಏನಾಗಿದೆ ಅಂತ ಹೇಳಿದ್ರೆ ನಮಗೊಂದು ವಿಶ್ವಾಸದ ಪರಿಶೋಧನೆ ಆಗಿದೆ. ವಿಶ್ವಾಸத்தின் ஒரு ಪರಿಶೋಧನೆ, ஒரு ಪರೀಕ್ಷೆ. ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಯಾರು ಕೇಳ್ತಾನೆ? ದೇವರು ಒಳ್ಳೆಯವನು ಅಂತ ಯಾರು ನಂಬ್ತಾರೋ ಅವ್ರು ಮಾತ್ರನೇ ಕೇಳ್ತಾರೆ. Those who believe that God is good, only such people will ask. கேளுங்கள், உங்களுக்கு கொடுக்கப்பட்ட. யார் கேட்பான்? ஆண்டவர் நல்லவர் என்று யார் நம்புகிறார்களோ அவங்க மட்டும் தான் கேட்பார்கள். உங்களை யாராவது கர்த்தர் நல்லவர் என்று விசுவாசிச்சீங்கன்னா நீங்க வாய் திறந்து கேட்பீங்க. ಅಪ್ಪ ಹೃದಯ ಏನಂತ ಗೊತ್ತಾಗಿರೋ ಮಕ್ಕಳು ಅಪ್ಪ ಹತ್ರ ಕೇಳ್ತಾರೆ. ಅಮ್ಮ ಹೃದಯ ಏನು ಅಂತ ಗೊತ್ತಾದ ಮಕ್ಕಳು ಅಮ್ಮ ಹತ್ರ ಬಂದು ಕೇಳ್ತಾರಲ್ವಾ? ಅಯ್ಯೋ ಅಪ್ಪನ ಹತ್ರ ಬೇಡ ಅಮ್ಮ ಹತ್ರ ಹೋಗೋಣ, ಅಮ್ಮ ಹತ್ರ ಬೇಡ ಅಪ್ಪ ಹತ್ರ ಹೋಗೋಣ ಅಂತ ಮಕ್ಕಳು ಹೇಳೋದನ್ನ ಕೇಳಿದೀರಾ? ಏನಕ್ಕೆ ಕೇಳ್ತಾರೆ? ಯಾಕಂದ್ರೆ ಅವ್ರ ಹೃದಯ ತಿಳ್ಕೊಂಡ್ಬಿಟ್ರು. ಆತರ ದೇವರ ಹೃದಯ ಏನು ಅಂತ ಗೊತ್ತಾದ ಮಕ್ಕಳು ಕೇಳ್ತಾರೆ. கடவுளுடைய இருதயம் என்ன என்று அறிந்த பிள்ளை கேட்கும், அப்பா உங்க இருதயம் எனக்கு தெரியும் ஆண்டவரே, நான் உம்மை நோக்கி பார்த்து கேட்கிறேன். அப்ப யார் கேட்பாங்க கடவுள்கிட்ட? அவர் நல்லவர் என்று நம்புகிற பிள்ளை கேட்பாங்க. நம்பிக்கை இல்லாதவன் கேட்பானா? சொல்லுங்க. கேளுங்கள் கொடுக்கப்படும் என்றால் அர்த்தம் என்னன்னா அது நம்முடைய ஒரு சோதனை. யார் கேட்பான்? கேளு கிடைக்கும், ஆனா உங்களை யார் ಕೇಳ್ಪೀங்க? ಅವரை ನಂಬುகிறவன் மட்டும்தான். ಕರ್ತನ ಒಳ್ಳೆಯವರಂತ ನಂಬೋನು ಮಾತ್ರನೇ ಕೇಳ್ತಾನೆ. ಈ ವಚನಗಳನ್ನ ಒಂದು ಧ್ಯಾನಿಸುವಾಗ ದೇವರು ನೋಡಿ ಕಣ್ಣೀರಿಂದ ಕೇಳ್ತೀನಿப்பா, விசுவாசிக்கிற ஆண்டவரே எனக்கு கொடுங்க ஆண்டவரே. யாபேசின் மேல் மனம் இறங்கின தெய்வமே தாரும் என்று கேட்டேன். நம்புகிறேன். நீங்க நம்புறீங்களா? நீங்க நம்புறதா இருந்தா நீங்க கூட கேட்பீங்க. இன்னொரு கேள்வி கேட்கலாம். why ask? ஏன் கேட்கணும்? யாக் ಕೇಳಬೇಕು? யாக்கோபு புஸ்தகம் 4வது அதிகாரம் வசனம் 2ல ஒரு ಮುಖ್ಯமான ವಿಷಯ எழுதப்பட்டிருக்கிறது. ಯಾಕೋಬಿನ ಪುಸ್ತಕ 4ನೇ ಅಧ್ಯಾಯ 2ರಲ್ಲಿ ಬಹಳ ಮುಖ್ಯವಾದ ಒಂದು ಸಂಕ್ಷಿಪ್ತವಾದ ವಿಷಯ ಬರ್ತಿದೆ. ಬನ್ನಿ ಅದನ್ನ ತಗೊಂಡು ಓದೋಣ. தமிழ் வேதம் சொல்கிறது, நீங்கள் இச்சித்தும் உங்களுக்கு கிடைக்கவில்லை, நீங்கள் கொலை செய்தும் பொறாமை உள்ளவர்களாய் இருந்தும் அடையாமற் போகிறீர்கள், நீங்கள் சண்டையும் யுத்தம் பண்ணியும் நீங்கள் விண்ணப்பம் பண்ணாமல் இருப்பதினாலே உங்களுக்கு ಸಿಕ್ಕಿರದಿಲ್ಲ. ಅಂದ್ರೆ ಕಾದಾಡ್ತೀರಾ, ಜಗಳ ಮಾಡ್ತೀರಾ, ಎಲ್ಲ ಮಾಡಿದ್ರು ಸಿಕ್ಕಿಲ್ಲ, ದೊರಕಿಲ್ಲ. ಯಾಕಂದ್ರೆ ನೀವು ವಿಜ್ಞಾಪನೆ ಮಾಡಿ ಕೇಳಿಲ್ಲ. ಹಾಗಾದ್ರೆ ಈ ವಚನ ಹೇಳ್ತದೆ, ஏன் கேட்கணும்னா கேட்பதன் மூலமாய் தான் ஆண்டவருடைய போஷிப்பு நமக்கு வரும். when we ask, God releases his providence. ಯಾರಿಗಾದ ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ ಹೇಳಿ? when we ask, God releases his providence. ನಿಮ್ಗೆ ಯಾಕೆ ನಡೀತಾ? ನೀವು ಕೇಳ್ತಾ ಇಲ್ಲ, ಮಂಡ್ರಾಡ ಮಾಟಂಗಿರಿಂಗ, ಜೋಬಿಕ ಮಾಟಂಗಿರಿಂಗ. ಕೇಳುங்க. ನೀವು ಕೇಳುವಾಗ ಅದು ತಾಳ್ಮೆಯನ್ನು ತೋರಿಸುತ್ತೆ. ನೀವು ಕೇಳುವಾಗ
ನಾನು ದೇವ್ರನ್ನ ನಂಬಿದ್ದೀನಿ ಅಂತ ತೋರಿಸುತ್ತೆ. ನೀವು ಕೇಳುವಾಗ ಎಲ್ಲ ಆಶೀರ್ವಾದಕ್ಕೆ ಕಾರಣ ದೇವರೇ ಅಂತ ಗೊತ್ತಾಗುತ್ತದೆ. ಪ್ರೈಸ್ ದಿ ಲಾರ್ಡ್. நீங்க கேட்கும்போது உங்களை தாழ்த்துறீங்க. ನೀವು ಕೇಳುವಾಗ, ದೇವ್ರ ನೋಡಿ ಕೇಳುವಾಗ ನಿನ್ನನ್ನು ತಗ್ಗಿಸ್ಕೊಳ್ತೀಯಾ. ಯು ಹಂಬಲ್ ಯುವರ್ ಸೆಲ್ಫ್. பெருமைக்காரன் கேட்பதில்லை, தாழ்மை உள்ளவர்கள் கேட்கிறார்கள். ಹೆಮ್ಮೆ ಉಳ್ಳವರು ಕೇಳೋದಿಲ್ಲ, ತಾಳ್ಮೆ ಉಳ್ಳವರು ಕೇಳ್ತಾರೆ. ಸೊ ನೀವು ದೇವ್ರ ನೋಡಿ ಕೇಳುವಾಗ ನಿಮ್ಮ ತಾಳ್ಮೆ, உங்களுடைய ஆண்டவரை பார்த்து கேட்கும் போது தாழ்மை வெளிப்படுகிறது. ஆண்டவரை நோக்கி பார்த்து நீங்கள் ஜெபிக்கும் போது, கேட்கும் போது அவரை தான் நீங்க நம்பி இருக்கிறீங்கன்றது வெளிப்படுகிறது. ஆண்டவரை நோக்கி கேட்கும் போது எல்லா ஆசீர்வாதங்களுக்கும் அவரே காரணர் என்று நீங்கள் ஒத்துக்கொள்றீங்க. பிரைஸ் தி லார்ட். ஹல்லேலூயா. எரேமியா 33:3 சொல்வது போல, என்னை கேள், நான் உனக்கு மறு ಉತ್ತರವು ಅರುಳೆ செய்வேன். ನನ್ನನ್ನು ನೋಡಿ ಕೇಳು, நான் ನಿನಗೆ ಪ್ರತ್ಯುತ್ತರ ಕೊಡುವನಾಗಿರ್ತೇನೆ. ಸರಿ, ಯಾರು ಕೇಳ್ಪಾங்கன்னு சொன்னேன், ಎದಕ್ಕೆ ಕೇಳ್ಕணும்னு சொன்னேன், எப்படி ಕೇಳ್ಕணும், ಹೇಗೆ ಕೇಳಬೇಕು. ಯಾರು ಕೇಳ್ತಾರೆ? ನಂಬೋರು ಕೇಳ್ತಾನೆ. ಯಾಕೆ ಕೇಳಬೇಕು? ಕೇಳೋದು ಮುಖಾಂತರ ದೇವರು ನಮಗೆ ಆಶೀರ್ವಾದ ಕೊಡ್ತಾರೆ. ಮೂರನೇದಾಗಿ ಹೇಗೆ ಕೇಳಬೇಕು ಅಂತ ನಾವು ನೋಡೋದಾಗಿದ್ರೆ, ಧೈರ್ಯವಾಗಿ ಕೇಳಬೇಕು. ಯಾರು ಕೊಡಲ್ವೋ ಅವ್ರ ಹತ್ರ ನೀವು ಧೈರ್ಯವಾಗಿ ಕೇಳಕ್ಕಾಗಲ್ಲ. ನಿಜಾನ? யாரு கொடுக்க மாட்டானோ அவங்ககிட்ட தைரியமா கேட்க முடியுமா உங்களால? யார்கிட்ட கேட்பீங்க? யாரு கொடுக்குறான்னு நம்புறீங்களோ அவங்கிட்ட மட்டும்தான் நீங்க தைரியமா கேட்பீங்க. அதுக்கு தான் அம்மா கிட்ட போய் எல்லாரும் சண்டை போடுறது. குடுமா கொடம்மா. ஏன்? எல்லா மக்களுக்கே ಗೊತ್ತು, ಅಮ್ಮ ಕೊಡುವಳು. ಸಣ್ಣ ಪೋಡ್ ನಮ್ಮ ಕುಡುಮ ಇಪ್ಪದಾಂ ಸಾಪ್ಟಿಯಪ್ಪ, ಕುಡುಮ ನೀ ಇವಾಗಲೇ ಊಟ ಮಾಡಿದ್ರೆ ಮತ್ತೆ ಬರ್ತಾನೆ. ಮಧ್ಯಾಹ್ನ ಮಾಡಿದೆಯಲ್ಲ, ಏನು 10 ಸಾರಿ ಮಾಡೋದ, ಕುಡುಮ ನೀ. தாயின் வயிற்றில் பிறந்த அந்த நாள் முதல் கொண்டு அவன் ஜீவன் காணும் வரை பால் கொடுத்து ஊட்டி வளர்த்தவள். கொடுப்பால் என்று எல்லா பிள்ளைகளுக்கும் தெரியும். எல்லாருக்கும் அப்பானா கொஞ்சம் பயம், அம்மானா கிராண்டட் தான். பிகாஸ் அவங்க முதல் வந்ததே உங்க மடியில தான். அன்னைக்கு நீங்க கொடுத்தீங்க, கொடுத்து கொண்டே தான் இருக்கிறீங்க. ஸோ ಯಾರನ್ನು ನಂಬ್ತೀವೋ, ಫ್ರೆಂಡ್ಗಳ ಹತ್ರ ನೋಡಿ, ಯಾವ ಫ್ರೆಂಡ್ ಚೆನ್ನಾಗಿ ನೀವು ನಂಬ್ತಿರೋ ಹೆಂಗ್ ಕೇಳ್ತೀರಾ? ಕಮಾಂಡ್ ಮಾಡಿ ಕೇಳ್ತೀರಾ. ಒಂದು ಕೊಡ್ತಿರಪ್ಪ, ಅಪ್ಪ ಅವಶ್ಯ ಏನಪ್ಪ எனக்கு கொடுத்து வச்சிருக்கிறிಯಾ, ನೀ ಎಲ್ಲ ಕೊಟ್ಟಿಟ್ಬಿಡಿದೆ, ಏನು ಹಿಂಗ್ ಕೇಳ್ತಾ ಇದೆಯಾ? ರಿಲೇಶನ್ಶಿಪ್ ಲೀವ್ಸ್. ಆ ಥರ ನೀವು ಧೈರ್ಯವಾಗಿ ಕೇಳಬೇಕು. ನಮ್ಮ ಕರ್ತ ಕೊಡುವನಾಗಿದ್ದಾನೆ. ಭಯಪಡಬೇಡಿ, ಧೈರ್ಯವಾಗಿ ಕೇಳಿ, ಕಾನ್ಫಿಡೆಂಟ್ ಆಗಿ ಕೇಳಿ, கண்டினியூஸ் ஆகி கேளு. தைரியமா கேளுங்க, இடைவிடாமல் கேளுங்க, கண்டினியூஸா ಕೇಳುங்க. பெற்றோர்கள் இடத்துல கேட்பது போல ದೇವತ್ರ ಕೇಳ್ತಾ ಇರಬೇಕು. ಮತ್ತೆ ಹೆಂಗೆ ಕೇಳಬೇಕು ಅಂತ ಹೇಳಿದ್ರೆ, ಧೈರ್ಯವಾಗಿ ಕೇಳಬೇಕು, ಕೇಳ್ತಾ ಇರಬೇಕು, ನಿರ್ದಿಷ್ಟವಾಗಿ ಕೇಳಬೇಕು. ನಿಮ್ಗೆ ಏನ್ ಬೇಕಾಗಿದೆ ಅದನ್ನು ஸ்பெசிபிக் ஆகி கேಳಬೇಕು. ஆண்டவரே எனக்கு ஒரு நல்ல வேலை வேணும், அதை கேளு. ஆண்டவரே என் பிள்ளைகள் நல்லா படிக்கணும், அதை ಕೇಳು. ದೇವರೇ ನನಗೊಂದು ಮನೆ ಬೇಕು, ಪರ್ಟಿಕ್ಯುಲರ್ ಆಗಿ ಕೇಳು. ದೇವರೇ ನಮ್ಮ ಮನೆಯಲ್ಲಿರೋರು ಬದಲಾವಣೆ ಆಗಬೇಕು, ಪರ್ಟಿಕ್ಯುಲರ್ ಆಗಿ ಕೇಳಿ. ನಮ್ಮ ಯಜಮಾನ ರಕ್ಷಣೆ ಹೊಂದಿಕೊಳ್ಬೇಕು, ಪರ್ಟಿಕ್ಯುಲರ್ ಆಗಿ ಕೇಳಿ. ನಿರ್ದಿಷ್ಟವಾಗಿ ಸ್ಪೆಸಿಫಿಕಲಿ ಆಸ್ಕ್. ಬಾರ್ತಲೋಮೆ ಹತ್ರ ಕೇಳ್ತಾರೆ, ನಾನು ಏನ್ ನಿನಗೆ ಮಾಡಬೇಕು? ಪ್ರಭುವೇ ನಾನು ನೋಡಬೇಕು. He had no doubt. ಅವನಿಗೆ ಏನ್ ಬೇಕು ಅಂತ ಅವ್ನಿಗೆ ಗೊತ್ತಾಗಿದೆ. I'll tell you, many of us struggle because you do not know what you want, what you need. உங்களை நிறைய பேருக்கு ரொம்ப ஸ்ட்ரಗಲ್. ஏன்னா உங்களுக்கு என்ன வேணும் உங்களுக்கு தெரியாது. ನಿಮ್ಗೆ ಏನ್ ಬೇಕಂದ್ರೆ ನಿಮ್ಗೆ ಗೊತ್ತಿಲ್ಲ. ಕೇಳಿ, ಸ್ಪೆಸಿಫಿಕ್ ಆಗಿ ಕೇಳಿ. ನೋಡಿ, ಕೇಳೋದ ಬಗ್ಗೆ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ನಮ್ಮ ಭಾರತ ದೇಶದಲ್ಲಿ ಈಗ ಒಂದು ಕಾಲ ಇತ್ತು, ಎಲ್ಲ ಹೋಗಿ ಪಬ್ಲಿಕ್ ಪ್ಲೇಸಲ್ಲಿ ನೀರು ತಗೊಂಡ್ ಬರ್ಬೇಕಾಗಿತ್ತು. ಇವಾಗಿರುವಂತಹ ಒಂದು ಮಾಡರ್ನೈಸ್ಡ್ ಅರ್ಬನ್ ವರ್ಲ್ಡ್ ಅಲ್ಲಿ ನಾವು ನೋಡ್ತೀವಿ, ಎಲ್ಲರ ಮನೆ ಒಳಗೆ ಏನಿದೆ? ಕೊಳ ಇದೆ. ಅದ್ರಲ್ಲಿ ಎಷ್ಟು ನೀರಿದ್ರು ಯಾವಾಗ ಬರುತ್ತೆ? சில பேர் சரியா சொன்னீங்க. எவ்வளவு தண்ணி அதுல இருந்தாலும் ಓಪನ್ ಮಾಡುವಾಗ ಮಾತ್ರ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ಕೊಳಯನ್ನು ತೆರೆದೆ ಯಾರಿಗೂ ನೀರು ಬರೋದಿಲ್ಲ. ಬರುತ್ತಾ? ಅದೇ ತರಾನೇ ಪ್ರಾರ್ಥನೆ ನೀವು ಕೇಳುವಾಗ ಕೊಳಯನ್ನು ತೆರೀತೀರಾ. ಪ್ರೈಸ್ ದಿ ಲಾರ್ಡ್. ஹalleluya. நீங்கள் ஜெபிக்கும் போது அந்த குழாயை என்ன பண்றீங்க? நீங்க திறக்கிறீங்க. praise the lord. so prayer is opening the tap. ದೇವರ ಆಶೀರ್ವಾದ ಇದೆ, ಆದ್ರೆ ಅದು ಯಾವಾಗ ನಮಗೆ ಬರುತ್ತೆ? தேவனுடைய ஆசீர்வாத இருக்கு, நல்ல வேலை இருக்கு, நல்ல எதிர்காலம் இருக்கு, நல்ல ஆசீர்வாதங்கள் இருக்கு. ஆனா திறக்கணும். திறந்தாதான் தண்ணி வரும், ஜெபிச்சாதான் பதில் கிடைக்கும். ஆனா நீங்க என்ன பண்றீங்க தெரியுமா? இதை யாரும் பொறுத்துக்கவே முடியாது. ஓபன் பண்ண மாட்டீங்களா? அப்படியே தண்ணி வந்து உங்க ಗ್ಲಾಸ್ல வந்து உங்க ಗ್ಲಾಸ್ ಅಂದ್ರೆ அப்படியே உங்க தாகம் போயிடணுமா? ಕೊಳಾಯಿ ತೆರೆಯಲ್ವಂತೆ, ನೀರು ಹಂಗೆ ಬಂದು ಗ್ಲಾಸ್ ಲೋಟ ತುಂಬಿ ಇವ್ರ ಬಾಯಿಗೆ ಹೋಗಿ ದಾಹಲ್ಲ ಬಾಯಾರಿಕೆಲ್ಲ ಹೋಗ್ಬಿಡ್ಬೇಕು. நீங்க ஒரு டிஸ்னி வேர்ல்டு போய் சேர்ந்துக்கங்க. அங்கதான் இமேஜினேஷன். அவர் அப்படியே ಕನವು ನೆನக்கும் போதே தாகம் போயிடும். ದೇವರ ಆಶೀರ್ವಾದದಲ್ಲಿ ಕೊರತೆ ಇಲ್ಲ. ದೇವರ ನದಿ ತುಂಬಿದೆ. ದೇವರ ನದಿಯಲ್ಲಿ ಎಲ್ಲ ಬಲ ಇದೆ. ಆದ್ರೆ ತೆರೆ, ಪ್ರೇಯರ್ ಮಾಡು, ಅವಾಗಲೇ ಅದು ನಿನಗೆ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ஜெபம் பண்ணுங்க, அந்த டாப் ஓபன் பண்ணுங்க, உட்கார்ந்து ஜெபம் பண்ணுங்க, கேளுங்க. ಆಂಡವரை நோக்கி பார்த்து திறக்கணும், இடைவிடாமல் திறக்கணும். ಕೇಳ್ರಿ ಎಂಬುದನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಹೇಳ್ತಾರೆ, ಹುಡುಕಿರಿ ಎಂಬುದು ಏನ್ ಮಾಡುತ್ತೆ?
அல்லது தேடுங்கள் என்பது என்ன? ಸೀಕ್. ಅದು ಒಂದು ಶೋಧನೆ ನಮಗೆ. ಏನ್ ಶೋಧನೆ ಅಂತ ಹೇಳಿದ್ರೆ, ನಮ್ಮ ಆಸೆ ಯಾವುದು? ಟೆಸ್ಟ್ ಆಫ್ ಡಿಸೈರ್. நம்முடைய உண்மையான ஆசை என்ன? ஜெரோமியா சாப்டர் 29 verse 13 எடுத்து வாசிக்கலாம். எரோமியாவின் புஸ்தகம் 29வது அதிகாரம் வசனம் 13. உங்கள் முழு இருதயத்தோடு என்னை தேடினார்களானால் என்னை தேடுகையில் ಕಂಡುಹಿಡಿಪೀர்கள். ಹಾಗಾದ್ರೆ ಈ ಕಾರ್ಯ ನಮ್ಗೆ ಏನ್ ಹೇಳ್ತಾ ಇದೆ ಅಂತ ನಾವು ನೋಡೋದಾಗಿದ್ರೆ, ನಾವು ದೇವರನ್ನ ಮನಪೂರ್ವವಾಗಿ ಹುಡುಕ್ತಾ ಇದ್ದೀವಾ? ಪ್ರಶ್ನೆಯನ್ನು ಕೇಳೋಣ. ಯಾರು ಹುಡುಕ್ತಾರೆ? ಹುಡುಕಿರಿ, ಕಂಡುಕೊಳ್ಳುವಿರಿ. ನನ್ನನ್ನು ಮನಪೂರ್ವವಾಗಿ ನೀವು ಹುಡುಕಿದರೆ ನಾನು ನಿಮಗೆ ದೊರೆಯುವನಾಗಿದ್ದೇನೆ. ಹಾಗಾದ್ರೆ ದೇವರನ್ನ ಯಾರು ಹುಡುಕ್ತಾರೆ ಗೊತ್ತಾ? ಎಲ್ರು ಹುಡುಕಲ್ಲ. ಯಾರು ಆಶೀರ್ವಾದಗಳಿಗಿಂತ ಆಶೀರ್ವಾದ ಕೊಡುವ ದೇವರೇ ದೊಡ್ಡವನಂತ ತಿಳಿದಿದ್ದಾರೋ ಅವರೇ ಹುಡುಕ್ತಾರೆ. யாரு ஆசீர்வாதங்களை காட்டிலும் அந்த ஆசீர்வாதங்களை கொடுக்கிறவர் பெரியவர் என்று நினைக்கிறார்களோ அவர்கள் தான் ஆண்டவரை தேடுகிறார்கள். பிரைஸ் தி லார்ட். ஹalleluya. சங்கீதம் 63 வசனம் 1 நமக்கு சொல்லுகிறது. ಕೀರ್ತನೆಗಳ ಪುಸ್ತಕದಲ್ಲಿ ಅಲ್ಲಿ 63ನೇ ಅಧ್ಯಾಯ ವಚನ 1 ಹೇಳುತ್ತದೆ, தேவனே நீர் என்னுடைய தேவன், அதிகாலமே உம்மை தேடுகிறேன். ஹalleluya. அப்ப யார் தேடுவார்கள்? ஆசீர்வாதங்களை காட்டிலும் தேவன் தான் பெரியவர் என்று ವಿಶ್ವಾಸಿக்கிறவன் ಆಂಡವರೇ அதிகாலமே தேடுகிறான். ஹalleluya. ಆಶೀರ್ವಾದಗಳಿಗಿಂತ ಆಶೀರ್ವಾದ ಕೊಡುವ ದೇವರು ದೊಡ್ಡವನಂತ ಯಾರು ಗೊತ್ತಾಗಿದೆಯೋ ಅವನು ಮುಂಜಾನೆಯಲ್ಲಿ ಎದ್ದು ದೇವರನ್ನ ಹುಡುಕುತ್ತಾನೆ. ಇಲ್ಲಿ ಕೂತ್ಕೊಂಡ್ರೆ ಎಲ್ಲರೂ ದೇವರನ್ನ ಹುಡುಕ್ತಾರಾ? ಇಲ್ಲಿ ಕೂತ್ಕೊಂಡು ಯವನ ಮಕ್ಕಳು ನೀವು ಹುಡುಕ್ತೀರಾ? ಕೊನೆದಾಗಿ ನಿಮ್ಮ ಮೊಳೆಕಾಲು ಯಾವಾಗ ಬಗ್ಗಿತ್ತೇಳಿ ನಿಮ್ಮಲ್ಲಿ ಅನೇಕರಿಗೆ? கடைசியா உங்கள் எத்தனை பேருக்கு முழங்கால் போட்டு ஜெபம் பண்ணீங்க? 34 ಗಂಟೆ 24 ಗಂಟೆನೋ ಸೋಫಾನಲ್ಲಿ ಕೂತ್ಕೊಂಡು ಟಿವಿ ರಿಮೋಟ್ ಒತ್ಕೊಳ್ಳುವ ಮಕ್ಕಳೇ, ಜನಗಳೇ, ಸಹೋದರನೇ, ಸಹೋದರಿಯೇ, ಯವನ மக்களே, ಮೊಳಕಾಲ್ ಹಾಕಿದ್ಯಾ ದೇವರ ಮುಂದೆ? 24 மணி நேரம் சோஃபால உட்கார்ந்து டிவி பார்க்கிற சகோதரனே, சகோதரிய, வாலிப பிள்ளைகளே, சிறியவர்களே, பெரியவர்களே, ஜெபத்துல முழங்கால் போட்டமா? ಖಂಡಿತ ಸಿಗುತ್ತೆ. ಅದಕ್ಕೆ ಹುಡುಕಬೇಕು. ಆದ್ರೆ ಯಾರು ಹುಡುಕ್ತಾರೆ? ಹೆಸರು ಕ್ರೈಸ್ತರು ದೇವರನ್ನ ಹುಡುಕೋದಿಲ್ಲ. ಪವಿತ್ರಾತ್ಮದಿಂದ ನಡೆಸಲ್ಪಡುವ, ವಾಕ್ಯ ತಿಳಿದು ರಕ್ಷಣೆ ಹೊಂದಿರುವ ದೇವರ ನಿಜವಾದ ಮಕ್ಕಳು ಹುಡುಕ್ತಾರೆ. இந்த பாம்பு கிட்ட ஏதாவது கிடைச்சா சுருள் தருமா பிடிச்சி அப்படி பிடிச்சிக்கும். பாத்தீங்களா? ಹಾವು ಹೆಂಗ್ ಹಿಡ್ಕೊಳ್ಳೋದಕ್ಕೆ ಗೊತ್ತಾ? ಏನ ಸಿಕ್ಕಿದ್ರೆ ಕಾಯಿಲ್ ಮಾಡುತ್ತೆ. அப்படி உங்க போனை பிடிச்சிಕೊಂಡು தூங்கிங்கிறீங்க. ಆಗ ನೀವು ನಿಮ್ಮ ಫೋನ್ ಹಿಡ್ಕೊಂಡು ನಿದ್ರೆ ಮಾಡ್ತಾ ಇದ್ದೀರಾ. not seeking. இன்னைக்கு இன்டர்நெட் வேணும், ஒரு ஃபோன் வேணும், வயிற்றுல சாப்பாடு வேணும், தனியா ರೂಮ್ வேணும். புரிஞ்சவங்களுக்கு புரிஞ்சது. ಇಷ್ಟೇ ಬೇಕು ಇವತ್ತು. ನಿಮ್ಮ ಮನೆಯಲ್ಲಿ இருக்கிறது, ஜெயிலெல்லாம் இருக்கிறீங்க. வித்தியாசம் ಎಂತದೂ ಇಲ್ಲ. நீங்க வீட்டுல என்ன வைங்க, உங்களை ஜெயில என்ன வைங்க. அவங்களுக்கு தேவையான சாப்பாடு, பசி எடுக்குமே, பசியில எங்க பாக்குறது? பெட் இருக்கணும். ஒரு நாளெல்லாம் அப்படியே இந்த பாம்பு ஏதோ பிடிச்சிக்கின்னு படுத்துட்டு இருக்கோம் தெரியுமா? அந்த மாதிரி படுத்துட்டு உட்காந்து. We need to get up. Life is more than coiling with gadgets. ಚಿನ್ನ ವಾಪಸ್ ಬಂದ್ಬಿಡುತ್ತೆ, ಬಂಗಾರ ವಾಪಸ್ ಬಂದ್ಬಿಡುತ್ತೆ, ಎಲ್ಲ ವಾಪಸ್ ಬಂದ್ಬಿಡುತ್ತೆ ನಿನ್ನ ವಯಸ್ಸು ಒಂದು ಬಿಟ್ಟು. ಡೀಲ್ ವೈಸ್ಲಿ ವಿತ್ ಯೋರ್ ಟೈಮ್. ದಟ್ಸ್ ದ ಓನ್ಲಿ ಲೈಫ್ ಯು ಹ್ಯಾವ್. ಯಾಕೆ ಹುಡುಕ್ಬೇಕು? ಯಾಕೆ ಹುಡುಕ್ಬೇಕು ಅಂತ ಹೇಳಿದ್ರೆ, ದೇವರ ಜೊತೆಗೆ ನಾವು ಕ್ಲೋಸ್ ಆಗ್ಬೇಕಂದ್ರೆ ಹುಡುಕ್ಬೇಕು. ದೇವನೋಡು ಕೂಡ ಇನ್ನೊಂದು ಸೊಲ್ಲ நம்ம கேட்கணும். யாருக்காவது தேவ ஜொத்தைக்கு ಚೆನ್ನಾಗಿ ಆಗ್ಬೇಕಂದ್ರೆ ಹುಡುಕ್ಬೇಕು. ಅವ್ರನ್ನ ಹುಡುಕ್ಬೇಕು. யாராவது ஆண்டவர்கிட்ட க்ளோஸா இருக்கிறாங்கன்னா அவங்க ஆண்டவரை தேடினார்கள். அவர்கள் ஆண்டவரை தேடினார்கள். ஒரு தேவரನ್ನು ವಿಶ್ವಾಸಿಸಿದರು. ಅಷ್ಟು ವಿಶ್ವಾಸಿಸಿದರು. அப்போ அவங்க ಆಂಡವரை தேடுகிறார்கள். ದೇವರನ್ನ ಹುಡುಕುವಾಗ ಏನ್ ಗೊತ್ತಾಗುತ್ತೆ? ನಿನ್ನ ಲೈಫಲ್ಲಿ ಮುಖ್ಯ ಯಾವುದು ಅಂತ ಗೊತ್ತಾಗುತ್ತೆ. ಸರಿ, ಹುಡುಕುವವರನ್ನ ದೇವರು ಏನ್ ಮಾಡ್ತಾರೆ? ಇಬ್ರಿಯರ ಪುಸ್ತಕ 11ನೇ ಅಧ್ಯಾಯ ವಚನ 6 ಹೇಳ್ತದೆ, ಯಾರು ಆತನ ಹುಡುಕುತ್ತಾರೋ ಅವ್ರನ್ನ ಆತನು ಆಶೀರ್ವದಿಸುತ್ತಾನೆ. ಬೈಬಲ್ನ ಓದಿ ನೋಡಿ. ಯಾರು ಅವரை தேடுகிறார்களோ அவர்களை ஆண்டவர் ஆசீர்வதிக்கிறார். ಪ್ರೈಸ್ ದಿ ಲಾರ್ಡ್. ಹೇಗೆ ಹುಡುಕ್ಬೇಕು? ಮುಂಜಾನೆಯಲ್ಲಿ ಹುಡುಕ್ಬೇಕು. ಕೀರ್ತನೆಗಳ ಪುಸ್ತಕ 63ನೇ ಅಧ್ಯಾಯ ವಚನ 1 ಪ್ರಕಾರ, ಸಂಗೀತಂ 63 ವಚನ 1 ಪಡಿ, அதிகாலையிலே தேடணும். early, ಮುಂಜಾನೆಯಲ್ಲಿ ಹುಡುಕಬೇಕು. புலம்பல் புஸ்தகம் 3வது அதிகாரம் வசனம் 23 படி, தினந்தோறும் தேட வேண்டும். அதிகாலையிலே தேடணும், ದಿನಂದೋறும் தேட வேண்டும். ಡೈಲಿ. ವಿಲಾಪ ಪುಸ್ತಕದಲ್ಲಿ 3ನೇ ಅಧ್ಯಾಯ ವಚನ 23ರಲ್ಲಿ ನಾವು ಓದುತ್ತೇವೆ, ಪ್ರತಿದಿನ ಹುಡುಕಬೇಕು. ಪ್ರೊವರ್ಬ್ಸ್ ಚಾಪ್ಟರ್ 8 verse 17, ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ ವಚನ 17, ನಾವು ಉತ್ಸಾಹದಿಂದ ಹುಡುಕಬೇಕು. ಡಿಲಿಜೆಂಟ್ಲಿ, ವೈರಾಗ್ಯಮ ನಾವು ತೇಡ வேண்டும். ಪ್ರೈಸ್ ದಿ ಲಾರ್ಡ್. ನಾನು ನಿಮ್ಗೊಂದು ವಿಷಯವನ್ನು ಹೇಳ್ತೀನಿ, ಒಪ್ಕೊಳ್ತಿರೋ ಇಲ್ವೋ, ಹಾನೆಸ್ಟ್ ಆಗಿರ್ಬೇಕು ನನ್ನ ಜೊತೆಗೆ. ಏನ್ ನೋಡ್ತಾ ಇದ್ದೀರಾ? உங்க வீட்டுல உங்களது யார்தாவது கோல்டு ரிங் தொலைஞ்சிச்சுன்னா என்ன பண்றீங்க? ಒಂದು ಚಿನ್ನದ ಉಂಗುರ, போனா போதுப்போ, நிறைய இருக்கு நம்ம கிட்ட. அப்படி உங்களை யார் உட்காருவீங்களா? ನಿಮ್ಮ ಮನೇಲಿ ನಾವು ಒಂದು ಗೋಲ್ಡ್ ರಿಂಗ್ ಕಳೆದು ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ಆಫೀಸಿಗೆ போயிட்டு இருந்தாலும் சரி, எங்க போயிட்டு இருந்தாலும் சரி, நிறுத்தி இது எங்க போச்சு, இது எல்லாத்தையும் நிறுத்திட்டு ಮೊದಲು தேடுறதில்லையா? ಎಲ್ಲ ನಿಲ್ಸ್ಬಿಟ್ಟು ಏನ್ ಮಾಡ್ತೀರಾ? ಎಲ್ಲವನ್ನ ನಿಲ್ಸ್ಬಿಟ್ಟು ಏನ್ ಕೆಲಸ ಮಾಡ್ತೀವಿ, ಯಾವ್ದು ಮಾಡ್ತೀವಿ ನಿಲ್ಸ್ಬಿಟ್ಟು ಒಂದೊಂದು ಮೂಲೆಯಲ್ಲಿ ಹುಡುಕ್ತೀರಾ, ಒಂದೊಂದು ಸ್ಥಳದಲ್ಲಿ ಹುಡುಕ್ತೀರಾ, ಎತ್ತಿ ನೋಡ್ತೀರಾ. ಇಲ್ಲಿ ಯಾರಾவது எக்ஸப்ஷனல் பீப்புள் இருந்து ಬಿಟ್ಬಿಡಿ, ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. எனக்கு அதெல்லாம் பிரச்சனை இல்லையா. ஒரு கோல்டு போனா என்ன நிறைய இருக்கு அப்படின்றவங்கள பத்தி பேசல. நான் அந்த அந்த மாதிரி நினைக்கிறேன். அப்படி இருக்க மாட்டீங்கன்னு நினைக்கிறேன்.
ஸோ ஆத்துரದಿಂದ உடுத்துவி. அரை ரிங்கெல்லாம் விடுங்க, நம்ம வீட்டுங்கள்லாம் வந்து இந்த சின்னதா மூக்குத்தில அந்த ஏதோ பின்னால இருக்கிறது ஏதோ ஒன்று கீழே கொட்டிடுச்சு. அதை அத்தை போட்டு போட்டு தேடி எங்க போச்சு ಅದು எங்க போச்சு ಅದು ಹೆಂಗ ಅದನ್ನು ಹುಡುಕ್ತಾ ಇದ್ದಾರೆ. ಕಸಾಲ ತೆಗೆದು ನೋಡ್ತಾ ಇದ್ದಾರೆ, ಅದರಲ್ಲಿ ಏನಾದರೂ ಹೋಗ್ಬಿಡ್ತಾ. வீட்டுக்கு வந்தவங்க மேலெல்லாம் சந்தேகம். ಯಾರ್ಯಾರು ಮನೆಗೆ ಬಂದರು ಎಲ್ಲ ಬೆಳಗಿಂದ ವಾಚ್ ಟೈಮ್ ನೋಡ್ತಾರೆ, ಲಿಸ್ಟ್ ನೋಡ್ತಾರೆ. ಅವ್ರು எடுத்துக்க மாட்டாರಲ್ಲ, சொல்ல முடியாது, காலம் கெட்டு போச்சு, ಎಳಗಾಲ. ಯಾರು ತಗೊಂಡು ಹೋದ್ರು ತಗೊಂಡು ಹೋಗಿರ್ಬೋದು. ಪ್ರೈಸ್ ಲಾರ್ಡ್. ಅವತ್ತು ನಾನು ನಿಮ್ಮ ಮನೆಗೆ ಬಂದಿರಬಾರ್ದು. நான் உங்கள் வீட்டுக்கு வந்திருந்தா பாஸ்டர் வந்துட்டு போனாரு, எடுக்க மாட்டாரு. ஏன் அப்படி தேடுறோம்? யாக்கு அங்க ಹುಡುಕ್ತೀವಿ? ரீசன் இஸ் இட்ஸ் வேல்யூ. ಅದರಲ್ಲಿ இருக்கிற ಮದಿಪ್ಪು, ಅದರಲ್ಲಿ ಇರುವಂತ ಮೌಲ್ಯ, ಅದರಲ್ಲಿ ಮೌಲ್ಯ ಇದೆ. ಅದಕ್ಕೇನೆ ಅಷ್ಟು ಆತುರದಿಂದ ನೀವು ಹುಡುಕ್ತೀರಾ. ಹಾಗಾದ್ರೆ ಮನೆಯಲ್ಲಿ ಒಂದು ಚಿನ್ನ ಅದನ್ನು ತೊಳೆದೋದ್ರೆ ಹುಡುಕ್ತೀರಾ, ಯಾಕಂದ್ರೆ ಅದರಲ್ಲಿ ಏನಿದೆ? ವ್ಯಾಲ್ಯೂ ಇದೆ. ಅದರಲ್ಲಿ வேல்யூ, அதில் மௌலியா இது. ஒரு தங்கம் துளைந்து போனால் ஆத்திரமாய் தேடுகிறோம் என்றால் அதில் மதிப்பு இருக்கு. அப்போ ஒரு தங்கத்துக்கு அவ்வளவு மதிப்பு இருக்குன்னா, நீ நம்புகிற உன் தேவனுக்கு உன் வாழ்க்கையில எவ்வளவு மதிப்பு இருக்கு. ನೀವು ನಂಬುವ ದೇವರಿಗೆ ಏನು ಬೆಲೆ ಇಟ್ಟಿದ್ದೀರಾ? ನಾವು ಅವ್ರನ್ನ ನಿಲ್ಲಿಸ್ಬಿಟ್ಟು ಎಲ್ಲ ನಿಲ್ಲಿಸ್ಬಿಟ್ಟು ಮೊದಲು ದೇವರನ್ನ ಹುಡುಕಬೇಕು ಅಂತ ಬರುತ್ತಾ ನಮಗೆ? எல்லாத்தையும் நிக்கவை, முதல் கடவுளை தேடுவோம். எல்லாவற்றிலும் பெரியவர் முக்கியமானவர் அவர்தான் என்று நமக்குள்ள அந்த வைராக இருக்கா? இல்ல. ஒரு தொலைஞ்சு போன ரிங்குக்கு இருக்கிற வேல்யூ கூட வானத்தையும் பூமியும் படைத்து எல்லாத்தையும் போஷಿக்கிற ದೇವனுக்கு நாம் கொடுப்பதில்லை. ಒಂದು ಕಳೆದೋಗಿರುವ, ಯಾಕೆ ಒಂದು ಆಧಾರ್ ಕಾರ್ಡು ಒಂದು ಪ್ಯಾನ್ ಕಾರ್ಡು ಕಳೆದೋಗ್ಬಿಟ್ರೆ ಮನೆ ತುಂಬಾ ಹುಡುಕ್ತೀವಿ, ಯಾಕಂದ್ರೆ ಅದಕ್ಕೆ ವ್ಯಾಲ್ಯೂ ಇದೆ. ಹಾಗಾದ್ರೆ ನಮ್ಮ ಕರ್ತನಿಗೆ ಏನ್ ವ್ಯಾಲ್ಯೂ ಇದೆ? வீட்டில் அப்பா கூப்பிடுற அம்மா கூப்பிடுற, வாங்கப்பா ஃபேமிலி பிரேயர் பண்ணலாம். வேல்யூ இருக்கா? ಈ ವಿಷಯ ನನ್ನ ಮನಸ್ಸನ್ನು ತುಂಬಾನೇ ಮುಟ್ಟಿತ್ತು. ದೇವರೇ, என்னுடைய வாழ்க்கையில நான் உமக்கு என்ன மதிப்பை வைத்திருக்கிறேன்? ஒரு தங்கம் துளைந்தால் எல்லாத்தையும் நிறுத்தி நான் ஆத்துரமாய் தேடுகிறேனே, எல்லாத்தையும் காட்டிலும் பெரியவராய் இருக்கிறவரே, உம்மை எவ்வளவு நான் புறக்கணிக்கிறேன். ಒಂದು ಚಿನ್ನ ಕಳೆದೋಗ್ಬಿಟ್ರೆ ಎಷ್ಟು ಆತುರದಿಂದ ಹುಡುಕ್ತೀನಿ. ದೇವರೇ, ಎಲ್ಲಕ್ಕಿಂತ ದೊಡ್ಡವನಾದವನೇ, ಚಿನ್ನ ಬೆಳ್ಳಿ ಬಂಗಾರ ವಜ್ರಗಳಿಗಿಂತ ದೊಡ್ಡವನಾದವನೇ, ನಿನ್ನನ್ನು ನಾನು ಹೇಗೆ ಹುಡುಕ್ತೀನಿ? ஏன் மரியாதை நான் லைஃபில் கொட்டித்தேன்? என்ன மரியாதை நான் என் ஆண்டவருக்கு வச்சிருக்கேன் வாழ்க்கை? சொல்லுங்க, எப்படி தேடணும்? ஒரு சாதாரணமான உலக பிரகாரம் அழிந்து போகிற பொருட்களை நாம் மதிப்பிட்டு தேடுவோம் என்றால், ಜೀವನುಳ್ಳ ದೇವனை நாம் எப்படி தேட வேண்டும்? ಕೊನೆಯದಾಗಿ ನಾಕ್, ತಟ್ಟುವುದು ಏನನ್ನು ತೋರಿಸುತ್ತೆ ಅಂತ ನಾವು ನೋಡುವಾಗ, ನಾಕಿಂಗ್ ಶೋಸ್ ವಿಡಾಮುಯರ್ಚಿ. ಪರ್ಸಿವರೆನ್ಸ್ ಮೀನ್ಸ್ ಎಡ ಬಿಡದೆ ಹುಡುಕೋದು, ನಾಟ್ ಗಿವಿಂಗ್ ಅಪ್. ಬಿಟ್ಟು ಕೊಡக்கூடாது, ಬಿಟ್ಕೊಡೋದಲ್ಲ. ಹಾಗಾದ್ರೆ ನಾವು ಏನ್ ಓದ್ತೀವಿ ಬೈಬಲ್ನಲ್ಲಿ? ಲೂಕಾವಿನ ಪುಸ್ತಕ 11:8 ತಗೊಂಡು ಹೋದನ. மத்தியராத்திரியில் ஒரு நண்பன் வந்து தட்டுகிறான். தட்டும் பொழுது வாசல் திறக்கப்படுவதில்லை. அவன் நண்பனா இருந்தாலும் அவனுக்கு கொடுக்கப்படுவதில்லை. ஆனால் அவன் தொடர்ந்து தட்டிக்கொண்டே இருப்பதினாலே, சிநேகித்த நிமித்தம் அல்ல, அவன் தட்டிக்கொண்டே இருப்பதினாலே அவன் எவ்வளவு ಕೇಟಾನೋ ಅவ்வளவும் கொடுக்கப்படுகிறது. ರಾತ್ರಿಯಲ್ಲಿ ಸ್ನೇಹಿತ ಕೇಳ್ತಾನೆ ಎಂಬ ಸ್ನೇಹಿತಕ್ಕಾಗಿ ಅಲ್ಲ, ಅವನು ಬಿಡ್ತಾನೆ ಇಲ್ಲ, ತಟ್ತಾನೆ ಇದ್ದಾನೆ. ಎಷ್ಟು ಜನಕ್ಕೆ ನೋಡಿ, ಬಾಗಿಲು ತಟ್ಟೋದು ವೆರಿ ಸೆನ್ಸಿಟಿವ್ ಥಿಂಗ್. ವಿ ಕೆನಾಟ್ ಸಸ್ಟೈನ್ ಫಾರ್ ಅ ಲಾಂಗ್ ಟೈಮ್ ಇಫ್ ಸಮನ್ ಇಸ್ ಕೀಪ್ ನಾಕಿಂಗ್. ಬಾಗಿಲು ತಟ್ಟೋದು ಸ್ವಲ್ಪ ಸಮಯ ಹೇಳ್ಬಿಡದೆ ತಟ್ತಾ ಇದ್ರೆ ನಾವು ಯಾರು ಅದನ್ನು ತಡ್ಕೊಳಕ್ಕಾಗಲ್ಲ. ಸಡ್ಸ್ಕಿನ ಹೋಗಿ ನೋಡ್ತೀವಿ. ಆ ಥರ ಹೇಳ್ತದೆ, ದೇವರ ಬಾಗಿಲನ್ನು ತಟ್ಟಿರಿ. ಹೆಂಗ್ ತಟ್ಟಿರಿ? ತೆರೆಯೋವರೆಗೆ, ಸಿಗುವವರೆಗೆ ತಟ್ಟುತ್ತಾ ಇರು. ಸೋರ್ந்து போகணும், ஆண்டவர் கொடுக்கணும். அதுக்கு நீ தட்டிக்கொண்டே இருக்கணும். ஹல்லேலூயா, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು ವಾಕ್ಯ ಹೇಳ್ತದೆ, ನಾವು ಸೋತು ಹೋಗದೆ ತಟ್ತಾನೆ ಇದ್ರೆ ಖಂಡಿತವಾಗಿ ಇದಾಗುತ್ತೆ. ಹಾಗಾದ್ರೆ ಯಾರು ತಟ್ತಾನೆ ಇರ್ತಾನೆ, ಬಿಟ್ಟು ಕೊಡದೆ ಇರುವ ಒಂದು ಹ್ಯಾಬಿಟ್ ಇದೆಯೋ, people who are having a character, they don't give up, they fight for it, such people will keep knocking. ಒಬ್ಬೊಬ್ಬರಿಗೆ ಕ್ಯಾರೆಕ್ಟರ್ ಇರ್ತಾರೆ, ಅವ್ರು ಯಾವುದು ಕಾಂಪ್ರಮೈಸ್ ಒಪ್ಕೊಳ್ಳಲ್ಲ. ದೇ ವಿಲ್ ಕೀಪ್ ಫೈಟಿಂಗ್. ಅವ್ರು ತಟ್ತಾನೆ ಇರ್ತಾರೆ. ದೇವರ ಸಮಯವನ್ನು ನಂಬ್ತಾ ಇರೋನು ತಟ್ತಾ ಇರ್ತಾನೆ. கடவுளுடைய நேரத்தை நம்புகிறவர்கள் தட்டிக்கொண்டே இருப்பார்களப்பா. என்னப்பா இவ்வளவு நேரமா நீ தட்டிட்டு இருக்கிற, கடவுள் பதில் கொடுக்கலையப்பா. ஆண்டவருடைய நேரம் ஒன்று இருக்கு, அதில் எனக்கு பதில் கொடுப்பார். அது வரைக்கும் நான் தட்டிக்கொண்டே இருப்பேன். ದೇವರು ನನಗೊಂದು ಸಮಯ ಇಟ್ಟಿದ್ದಾನೆ, ಆ ಸಮಯದಲ್ಲಿ ಸಿಗುತ್ತೆ, ನಾನು ತಟ್ತಾನೆ ಇರ್ತೀನಿ. ಪ್ರೈಸ್ ದಿ ಲಾರ್ಡ್. ஏனா எந்த வாசலை தட்டி நீங்கள் வெறுமையாய் போனாலும், தேவனுடைய வாசலை தட்டுகிற பிள்ளைகள் ஒரு நாளும் வெறுமையாய் போக முடியாது. ಯಾವ ಬಾಗಿಲನ್ನ ತಟ್ಟಿ ನಿರಾಶೆಯಾಗಿ ಹೋದ್ರು, ದೇವರ ಬಾಗಿಲು ತಟ್ಟುವನು ನಿರಾಶವಾಗಿ ಹೋಗೋದಿಲ್ಲ. ಅವನಿಗೆ ಉತ್ತರ ಬಂದೇ ಬರುತ್ತೆ. ತಟ್ತಾ ಇರಿ. ನಿನ್ನ ಮಗ, ನಿನ್ನ ಹೆಂಡತಿ, ನಿನ್ನ ಜೀವನ, ನಿನ್ನ ಕೆಲಸ, ನಿನ್ನ ಮನೆ, ನಿನ್ನ ಕುಟುಂಬಕ್ಕಾಗಿ ತಟ್ತಾನೆ ಇರಿ. Hallelujah. I was reading and saying, Lord, I knock your heaven, Lord. I knock your heaven, Lord. உம்முடைய பரலோகத்தை தட்டுகிறேன் ஆண்டவரே, மாற்றுங்க, தருங்க. Why knock? ಯಾಕೆ ನಾವು ತಟ್ಟಬೇಕು? ಯಾಕಂದ್ರೆ
ಒಂದೆರಡು ಕಾರ್ಯಗಳೆಲ್ಲ ஈஸியாகி ಬರೋದಿಲ್ಲ. ஒரு சில காரியெல்லாம் ஈஸியா வரதில்ல. அப்ப என்ன பண்ணணும்? போராடினா தான் நடக்கும். ಹೋರಾಡ್ಬೇಕು, ಅವಾಗ ನಡೀತದೆ. ಆ ಥರ ಒಂದೆರಡು ಕಾರ್ಯಗಳ ಹಂಗೆ ಬರಲ್ಲ. ನಾವೇನ್ ಮಾಡಬೇಕು? ಅದನ್ನ ತಟ್ಟಬೇಕು. ಪ್ರೈಸ್ ದಿ ಲಾರ್ಡ್. ಹೆಂಗ್ ತಟ್ಟಬೇಕು? ದಾನಿಯಲ್ನ ಪುಸ್ತಕ 10ನೇ ಅಧ್ಯಾಯ ವಚನ 12-13. ದಾನಿಯಲ್ ಪುಸ್ತಕಂ 10வது அதிகாரம் வசனம் 12-13. ದಾನಿಯಲ್ ಚಾಪ್ಟರ್ 10 ವರ್ಸ್ 12 and 13. ಅಲ್ಲಿ ನೋಡ್ತೀವಿ, ದಾನಿಯಲ್ ಫಾಸ್ಟಿಂಗ್ ಮಾಡಿ ಪ್ರೇಯರ್ ಮಾಡ್ತಾರೆ. ಉತ್ತರ ಬರ್ತಾ ಇಲ್ಲ. ಕಂಟಿನ್ಯೂ ಮಾಡ್ತಾರೆ. 21 ದಿವಸ ತಟ್ಟನೆ ಇರ್ತಾರೆ. ಫಾಸ್ಟಿಂಗ್ ಕಂಟಿನ್ಯೂ ಮಾಡ್ಕೊಂಡು ತಟ್ತಾನೆ ಇರ್ತಾರೆ. ಏನಾಗುತ್ತೆ? ಉತ್ತರ ಬಂದ್ಬಿಡುತ್ತದೆ. ಹಾಲೆಲೂಯಾ. ಎಳಿಯ ಮಳೆ ಬರಬೇಕು ಅಂತ ಪ್ರೇಯರ್ ಮಾಡ್ತಾರೆ. ಎಳಿಯ ಮಳೆ வரணும்னு ஜெபிக்கிறாரு. தன் வேலை ஆட்கள் சொல்ல, போய் பாரு, மழை வந்துச்சா பாருன்றார். வந்து வேலைக்காரன் பார்க்குறான், ஐயா மழை வரல, மறுபடியும் ஜெபிக்கிறார். இப்ப போய் பாருன்றார். வெளியே போய் பார்க்கிறார், ஐயா மழை வரலன்னு சொல்றார். திருப்பம் ஜெபிக்கிறார். அப்ப தீர்க்கதரிசி கூட அடிக்கடி ஜெபம் பண்ணாங்க, அப்பதான் கிடைச்சது. நீங்க நிறைய தீர்க்கதரிசி ஏதோ வேஷம் போட்டு சொல்லிடுறாங்க. அவங்க ஏதோ ஒரு ஜெபம் பண்ண உடனே அப்படியே லாரியா உங்க வீட்டுக்கு வந்து இறங்கிட போகுது. தீர்க்கதரிசிகள்லாம் போராடி வாழ்ந்தவர்கள், ஜெப ஜீவிகள். பிரவாதிகள் எல்லாம் ಹೋರಾಡಿದವರು, ಪ್ರಾರ್ಥನಾ ವೀರರು. They are prayer warriors. All prophets are prayer warriors. 7ನೇ ಬಾರಿ ಹೋಗುವಾಗ ಸಮುದ್ರ ಮೇಲೆ ಒಂದು ಕೈಯಷ್ಟು ಮೇಘ ಬಂದಿದೆ. ಕೈಯಷ್ಟು ಚಿಕ್ಕದ ಮೇಘ ಮೋಡ ಕಾಣ್ತಾ ಇದೆ. ಎಳಿಯ ಹೇಳ್ತಾರೆ, ಅದು ಸಾಕು, ಹೋಗಿ ರಾಜಾಗೆ ಹೇಳು, ಮಳೆ ಜೋರಾಗಿ ಬರಕ್ ಹೋಗ್ತಾ ಇದೆ, ಮನೆಗೆ ಓಡೋಗು, ಭಯಂಕರ ಮಳೆ ಬರಕ್ ಹೋಗ್ತಾ ಇದೆ. ஹல்லேலூயா. அசல் ஐயா, ஒரு கையளவுக்கு மேகம் வந்திருக்கு, அது போதும், போய் சொல், மழை பொழிய போகிறது, தேசம் நிரம்ப போகிறது என்று சொல்லி. ஹல்லேலூயா. ಹಾಗಾದ್ರೆ ಹೋರಾಡಿದ್ರು. ಎಷ್ಟುವರೆಗೆ? 7 ಬಾರಿನೂ ಉತ್ತರ ಬರೋವರೆಗೆ. ಪ್ರೈಸ್ ದಿ ಲಾರ್ಡ್. ஹல்லேலூயா. இயேசு என்ன ಹೇಳಿದ್ರು? தட்டுங்கள் என்று சொன்ன கிரேக்க மொழியிலே தட்டிக்கொண்டே இரு என்ற ಅರ್ಥம். ಗ್ರೇಕ ಭಾಷೆಯಲ್ಲಿ, ಒರಿಜಿನಲ್ ಬೈಬಲ್ನಲ್ಲಿ ಕೇಳ್ತಾನೇ ಇರು, ಹುಡುಕ್ತಾನೇ ಇರು, ತಟ್ಟುತ್ತಾನೇ ಇರು ಅಂತ ಅರ್ಥ. ಹಲ್ಲೇಲೂಯಾ. ಹಾಗಾದ್ರೆ ನಿಮ್ಮೆಲ್ಲರಿಗೆ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ದಾನಿಯೇಲ್ ತರ, ಎಲಿಯಾವಿನ ತರ ನಾವು ಪ್ರೇಯರ್ ಮಾಡ್ತಾ ಇರಬೇಕು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರೇ, ಅವ್ರಿಗೆ ಆರೋಗ್ಯ ಬರಬೇಕಂತ ಪ್ರೇಯರ್ ಮಾಡಿದೆ, ಒಂದು ಪ್ರೇಯರ್ ಮಾಡಿಬಿಟ್ಟು ನಿಲ್ಲಿಸ್ಬಿಡ್ತೀವಿ. ஆவி கண்டினியூயிங். ஒரு ஜெபம் பண்ணி நிக்க வச்சிடுறோம். தொடர்ந்து ஜெபிக்கிறோமா? தொடர்ந்து ஜெபிக்கணும். ಹೇಗೆ ತಟ್ಟಬೇಕು? ಹೌ ಟು ನಾಕ್. ಒಂದು ಪ್ರೇಯರ್ ಮಾಡಿ ನಿಲ್ಲಿಸಬಾರ್ದು. புரியுதுங்களா? ஒரு ஜெபம் பண்ணி என்ன பண்ணக்கூடாது? ಒಂದು ಬಾರಿ ಪ್ರೇಯರ್ ಮಾಡಿಬಿಟ್ಟು ನಿಲ್ಲಿಸಬಾರ್ದು. ಪ್ರೇಯರ್ ಮಾಡ್ತಾ ಇರಬೇಕು. ಯು ಶುಡ್ ಬಿ ಕೀಪ್ ಪ್ರೇಯಿಂಗ್. எசப்பா ஜெபிக்கிறேன், இந்த வீட்டுக்காக ஜெபிக்கிறேன், பிள்ளைங்க ஜெபிக்கிறேன், ரட்சிப்புக்கு ஜெபிக்கிறேன், ஆரோக்கியத்துக்காக ஜெபிக்கிறேன், குணத்துக்காக ஜெபிக்கிறேன். ஜெபம் பண்ணிட்டே இருக்கணும், ತಟ್ಟಿಕೊಂಡೇ இருக்கணும். ಪ್ರೈಸ್ ದಿ ಲಾರ್ಡ್. ಹೆಂಗೆ ತಟ್ತಾ ಇರಬೇಕು? ಮೊದಲಾಗಿ ಏನ್ ಮಾಡಬೇಕು? ಒಂದು ಪ್ರೇಯರ್ ಮಾಡಿ. இந்த ஒன் பிரேயர் விசுவாசிக்கிறீங்களா? ஒன் நேஷன் ஒன் பிரேயர் இருக்கிறீங்களா? புரியல, ಏನು ಅರ್ಥ ಆಗಿಲ್ಲ. ಒಂದೇ ಒಂದು ಪ್ರೇಯರ್ ಮಾಡೋರು ಇದ್ದೀರಾ? ಜெபம் பண்ணியாப்பா? போன வாரம் ஜெபம் பண்ணலப்பா. போன வாரம் எங்க ஜெபம் பண்ண? சர்ச்சில் எல்லாரும் நிற்கும் போது நானும் ஜெபம் பண்ணேன். போதுமா? ಪ್ರೇಯರ್ ಇಸ್ ನಾಟ್ ಅ ಮ್ಯಾಜಿಕ್ ಬಟನ್. ಪ್ರೇಯರ್ ಇಸ್ ಸಬ್ಮಿಷನ್ ಅಂಡ್ ಸರೆಂಡರ್. ಪ್ರೇಯರ್ ಬಂದು ಮ್ಯಾಜಿಕ್ ಬಟನ್ ಇಲ್ಲ, ನಮ್ಮನ್ನು ಒಪ್ಪಿಸಿ ಕೊಡೋ ಒಂದು ವಿಷಯ. ಹಲ್ಲೇಲೂಯಾ. ತಟ್ಟುತ್ತಾ ಇರಿ, ನಿಲ್ಲಿಸಬೇಡಿ. ಎರಡನೇದಾಗಿ, ದೇವರ ಟೈಮ್ ಅನ್ನು ನಂಬ್ರಿ. ಬಿಲೀವ್ ಇನ್ ಗಾಡ್ಸ್ ಟೈಮ್. ಆನೆಸ್ಟ್ ಆಗಿ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ, ದೇವರೇ, ನಾನು ದೇವ್ರ ಹತ್ರ ಹೇಳ್ತೀನಿ, ಕೂದಲೆಲ್ಲ ಬೀಳ್ತಾ ಇದೆ, ಎಲ್ಲ ವೈಟ್ ಆಗ್ತಾ ಇದೆ, ಇನ್ನೂ ಅನೇಕ ವಿಷಯ ನಡೀತಾ ಇಲ್ಲ, டைம் போயிட்டே இருக்கிற மாதிரி தெரியுது, இன்னும் கொஞ்ச நாள் கிழவன் ஆயிடுவேன் நினைக்கிறேன். ஆண்டவரே, என்ன பண்ண போறீங்க? டைம் போயிட்டே இருக்கு. ட்ரஸ்ட், வெயிட், ಪ್ರೇ. ನಂಬು, ಪ್ರೇಯರ್ ಮಾಡು. 70 ವಯಸ್ಸಲ್ಲಿ ಸೇವೆ ಮಾಡಿದವರು ಉಂಟು, 70 ವಯಸ್ಸಲ್ಲಿ ಲೋಕವನ್ನು ತಲೆ ಕೆಳಗೆ ಮಾಡಿದವರು ಉಂಟು. ದೇವರು ಯಾವ ವಯಸ್ಸಲ್ಲಿ ಬೇಕಾದರೂ ಮಾಡೋಕ್ಕಾಗುತ್ತೆ. ನಂಬು, ಪ್ರೇಯರ್ ಮಾಡು. ಹಲ್ಲೇಲೂಯಾ. ಹಲ್ಲೇಲೂಯಾ. ಹಾಗಾದ್ರೆ ನಂಬಬೇಕು, ದೇವರ ಟೈಮನ್ನು ನಂಬಬೇಕು. ದೇವರಿಗೆ ಸ್ತೋತ್ರ ಮಾಡ್ತಾರೆ. ಪೌಲು ಸಿಲನ ಜೈಲು ಒಳಗೆ ಹಾಕ್ಬಿಟ್ಟಿದ್ದಾರೆ, ಆದರೆ ಜೈಲು ಒಳಗೆ ಹಾಕ್ಬಿಟ್ರು, ರಾತ್ರಿಯಲ್ಲಿ ಸೇರ್ಕೊಂಡು ಹಾಡಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, ದೇವರ ಪರಾಕ್ರಮವಾದ ಶಕ್ತಿ ಇಳಿದು ಬರ್ತಾ ಇದೆ. ಸೊ ಹೇಗೆ ತಟ್ಟಬೇಕು? ಜೈಲಲ್ಲಿ ಇದ್ದರು, ಶತ್ರುಗಳು ಕಟ್ಟಾಕಿದ್ರು, ಆರಾಧನೆ ಮಾಡಿ ತಟ್ತಾ ಇದ್ರು. ಹಲ್ಲೇಲೂಯಾ. ಆರಾಧನೆ செய்துಕೊಂಡು ತಟ್ಟಿಕೊಂಡೇ ಇರಕணும். புரியுதுங்களா உங்களுக்கு? ಆರಾಧನೆ ಮಾಡ್ತಾ ಇರು. ಪ್ರೈಸ್ ದಿ ಲಾರ್ಡ್. ಫೇಲ್ ಆಗ್ಬಿಟ್ಟಿಯಾ? ಕೆಳಗೆ ಬಿದ್ದೋಗ್ಬಿಟ್ಟಿಯಾ? ಕಷ್ಟ ಆಗ್ತಾ ಇದೆಯಾ? ಆರಾಧನೆ ಮಾಡು. ஹல்லேலூயா. ஆராதனை பண்ணுங்க, ஆண்டவருக்கு நன்றி சொல்லுங்க, கண்ணீரோடு பாட்டு பாடுங்க, கண்ணீரோடு துதிங்க. ஹல்லேலூயா. பிரைஸ் தி லார்ட். அவரை ஸ்தோத்திரிங்க. ஹல்லேலூயா. ಕಷ್ಟ ಕೊಮ್ಮೋದು ಪಾಡುங்க, ಎಲ್ಲರೂ ಉங்களை ಅವಮಾನಪಡುತ್ತೋದು ಪಾಡುங்க, ಎಲ್ಲರೂ ನಿನ್ನ ಅಪಮಾನ ಮಾಡುವಾಗ, ನೀ ಕಷ್ಟ ಕೊಡುವಾಗ ಹಾಡ್ರಿ. ದೇವರಿಗೆ ಮಹಿಮೆ ಸಲ್ಲಿಸಿರಿ. ದೇವರ ಮಹತ್ವ, ಶಕ್ತಿ ಇಳಿದು ಬರಲಿ. ಅವರು ಪೌಲು ಸಿಲ ಆರಾಧನೆ ಮಾಡ್ತಾ ಇರುವಾಗ ಬಲ ಇಳಿದು ಬಂದು ಕಟ್ಟುಗಳೆಲ್ಲ ಬಿಚ್ಚಲ್ಪಡುತ್ತದೆ. ವರ್ಷಿಪ್ ದಿ ಲಾರ್ಡ್. ಹಾಸ್ಪಿಟಲ್ ಮಳಗಿ ಜೀವಂತವಾಗಿ ಎದ್ದು ಬಂದಿದ್ದೀರಾ? ಹಾಸ್ಪಿಟಲಲ್ಲಿ ಮಳಗಿದೆ, ಇದುವರೆಗೆ ದೇವರು ನಿಮಗೆ ಕೃಪೆ ಕೊಟ್ಟವನೇ. ಕೆಲಸ ಹುಡುಗರು ನೋಡಿದ್ದೀರಾ? ಏನ್ ಮಾಡ್ತಾರೆ ಗೊತ್ತಾ? ಅವ್ರ ಅಪ್ಲಿಕೇಶನ್ ರೆಡಿ ಮಾಡಿ ಒಂದೊಂದು ಆಫೀಸ್ ಹತ್ರ ಹೋಗಿ
ತಟ್ಬಿಟ್ಟು ಅವರ ರೆಸ್ಯೂಮ್ನ ಕೊಟ್ಬಿಟ್ಟು ಬರ್ತಾರೆ. ಅದಕ್ಕೆ ಏನು ಅರ್ಥ ಗೊತ್ತಾ? ಕೊಟ್ಬಿಟ್ಟ ತಕ್ಷಣ ಅವ್ರು ಕೆಲಸ ಸಿಗ್ಬಿಡುತ್ತಾ? ಎಷ್ಟು ಆಫೀಸ್ಗೆ ಹೋಗಿ ತಟ್ತಾರೆ. ವೇಕೆನ್ಸಿ ಇದ್ದರೆ, ಒಂದು ಆಪರ್ಚುನಿಟಿ ಇದ್ದರೆ ನನಗೆ ಕಾಲ್ ಮಾಡಿ. ಹಾಗಾದ್ರೆ ಕೊಟ್ಬಿಟ್ಟು ಆ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಹಾಗಾದ್ರೆ ಲೌಕಿಕವಾದ ಒಂದು ಕೆಲಸ ಸಿಗೋದಕ್ಕೆ ಒಬ್ಬನು ಕಾಯ್ತಾ ಇರಬೇಕು, ತಟ್ಟುತ್ತಾ ಇರಬೇಕು. ಅಂದ್ರೆ ದೇವರ ರಾಜ್ಯದ ಬಲ ಶಕ್ತಿ ಸಿಗಬೇಕಂದ್ರೆ ನಾವು ತಟ್ಕೊಂಡು ಕಾಯ್ತಾ ಇರಬಾರ್ದ? ಲಾರ್ಡ್, ಐ ನಾಕ್ ಯುವರ್ ಡೋರ್, ಇಸ್ ದೇರ್ ಎನಿ ಗ್ರೇಸ್ ಫಾರ್ ಮೀ? ಏನಾದ್ರು ಒಂದು ಕೃಪೆ ನನಗಾಗಿ ಇದೆಯಾ? ನಮ್ಮನ್ನ ಕಾರ್ಪೊರೇಷನ್ ಸ್ಕೂಲಲ್ಲಿ ಸೇರಿಸಿದ್ರು. ಕಾರ್ಪೊರೇಷನ್ ಸ್ಕೂಲ್ ತಪ್ಪಿಲ್ಲ, ದೇವ್ರಿಗೆ ಸ್ತೋತ್ರ. ಇಂಡಿಯಾದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಾಗಿ ಸ್ತೋತ್ರ. 60% ಜನ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ. ಗೌರ್ಮೆಂಟ್ ಸ್ಕೂಲ್ ಮಾತ್ರ ಇಲ್ಲ, ಶಿಕ್ಷಣ ಇಲ್ಲದೆ ಇರುವ ದೇಶ ಆಗ್ಬಿಡ್ತದೆ. ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್ ಬ್ಯಾಡ್ ಅಬೌಟ್ ಗೌರ್ಮೆಂಟ್ ಸ್ಕೂಲ್, ಬಟ್ ದಿ ಎಜುಕೇಶನ್ ವೈಸ್ ಇಟ್ ಇಸ್ ವೆರಿ ಚಾಲೆಂಜಿಂಗ್. ಆಗ ಸೇರಿಸ್ಬಿಡುವಾಗ ಸರಿಯಾದ ಫೌಂಡಮೆಂಟಲ್ ಎಜುಕೇಶನ್ ಸಿಕ್ಕಿಲ್ಲ. ನಾನು ಕರ್ತನ ಹತ್ರ ಬಂದ ಮೇಲೆ ಪ್ರೇಯರ್ ಮಾಡ್ತೀನಿ, ದೇವರೇ ನಾನು ಓದ್ಕೊಳ್ಬೇಕು, ನನಗೆ ಬುದ್ಧಿ ಇಲ್ಲ, ಬುದ್ಧಿ ಕೊಡು ದೇವರೇ, ಜ್ಞಾನ ಕೊಡು, ಓದ್ಕೊಳ್ಳೋಕ್ಕೆ ಸಹಾಯ ಮಾಡು. ಏನೆಲ್ಲ ಮಿಸ್ ಮಾಡಿಬಿಟ್ಟೆ ವಾಪಸ್ ಕೊಡು ದೇವರೇ. ಪ್ರೇಯರ್ ಮಾಡ್ತೀನಿ, ದೇವರೇ ಗಿವ್ ಮಿ. ಒಂದು ಪುಸ್ತಕ ಕೈಲಿ ಇಟ್ಕೊಂಡು ಅರ್ಥನೇ ಆಗ್ತಾರಲ್ಲ, ಬ್ಲೈಂಡ್ ಆಗಿ ಟೆಕ್ಸ್ಟ್ ಮಾತ್ರ ಕಾಣುತ್ತೆ, ಏನ್ ತಲೆ ಒಳಗೆ ಹೋಗ್ತಾ ಇರಲಿಲ್ಲ. ಆದರೆ ಅಂಥವನ್ನ ದೇವರು ಕೃಪೆ ಕೊಟ್ಟು ಡಿಗ್ರಿ, ಮಾಸ್ಟರ್, ಡಾಕ್ಟರೇಟ್ ಅಂತ ಓದಿ ಅನೇಕ ದೊಡ್ಡ ಓದುವರ ಮುಂದೆ ಏನು ಇಲ್ಲದೆ ಇರುವ ನಮ್ಮನ್ನ ಕರ್ತ ಅಲ್ಲಿ ನಿಲ್ಲಿಸಿ, ಪುಸ್ತಕಗಳ ಅರ್ಥನೇ ಆಗದಿರೋ ಪುಸ್ತಕವನ್ನು ಬರೆಯುವಂತೆ ಮಾಡಿ ದೇವರು ಕಾರ್ಯಗಳನ್ನು ನಡೆಸಿದ್ದಾರೆ. ಇದು ಯಾರಿಂದ ಸಾಧ್ಯ? ದೇವರಿಂದ ಖಂಡಿತ ಸಾಧ್ಯ. ಇಲ್ಲಿರುವ ನಿಮ್ಮೊಬ್ಬೊಬ್ರಿಗೆ ಹೇಳ್ತೀನಿ, ಈಸಿಯಾಗಿ ಬಂದಿರಲಿಲ್ಲ. ಪ್ರೇಯರ್ನಲ್ಲಿ ಹೋರಾಡಬೇಕಾಗಿತ್ತು, ಓದಬೇಕಾಗಿತ್ತು. ಬಟ್ ಟು ಪ್ರೇ, ಕೀಪ್ ಲಿಟ್ರಲಿ ಕ್ರೈಯಿಂಗ್ ಆ್ಯಂಡ್ ಪ್ರೇಯಿಂಗ್. ಅನೇಕ ಯವ್ವನ ಮಕ್ಕಳಿದ್ದೀರಾ, ನಿಮಗೆ ಪಾಠ ಬರ್ತಾ ಇಲ್ಲ, ಮ್ಯಾಥ್ಸ್ ಬರ್ತಾ ಇಲ್ಲ, ಕೈಯನ್ನು ಇಟ್ಟುಕೊಂಡು ಕಣ್ಣೀರಿಂದ ಪ್ರೇಯರ್ ಮಾಡು. ಲಾರ್ಡ್, ಗಿವ್ ಮಿ ವಿಸ್ಡಮ್, ಐ ಆಮ್ ಆಲ್ವೇಸ್ ಫೇಲಿಂಗ್, ಗಿವ್ ಮಿ ವಿಸ್ಡಮ್ ಅಂತ ನೀವು ಪ್ರೇಯರ್ ಮಾಡಿ. ಪ್ರೈಸ್ ದಿ ಲಾರ್ಡ್. Hallelujah. God gives you all the opportunity that you lost. By His grace you will have more opportunities, more prosperity. ಕರ್ತನಿಗೆ ಮಹಿಮೆ ಆಗಲಿ. ಕರ್ತ ನಿಮ್ಮ ನಡ್ಸೋನಾಗ ವೈರಾಗ್ಯವಾಗಿ ನೀವು ಎಡೆಬಿಡದೆ ತಟ್ಟುತ್ತಾ ಇರಿ, ಕಾಯ್ತಾ ಇರಿ. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಕೊಡೋದಕ್ಕೆ ಮನಸ್ಸಿಲ್ಲ ಅಂದ್ರೆ, ನನ್ನ ಭಾಷೆ ಅರ್ಥ ಮಾಡ್ಕೊಳ್ಳಿ, ದೇವ್ರು ನಮಗೆ ಕೊಡೋದಕ್ಕೆ ಮನಸ್ಸಿಲ್ಲ ಅಂದ್ರೆ, ಏಸಪ್ಪ ನಮ್ಮನ್ನು ನೋಡಿ ಕೇಳಿ ತಟ್ಟಿರಿ ಹುಡುಕ್ರಿ ಅಂತ ಹೇಳ್ತಾರ. கடவுளுக்கு கொடுக்கறதுக்கு மனசில்லனா இயேசு நம்மளை பார்த்து கேளு தேடு தட்டுன்னு சொல்லுவாரா? கொடைக்கொப்படு மனசில்லத வருவாங்க, கேளு ಅಂತ ಯಾಕೆ ಹೇಳ್ತಾರೆ? நீங்க நான் கேட்க மாட்டோமா? கொடுக்கிறதுக்கு மனசில்லனா ஏன் கேட்க சொன்னீங்கன்னு கேட்க மாட்டோமா? அப்ப ஆண்டவர் கேளுன்னு சொன்னா என்ன அர்த்தம்? உன்னுடைய தேவனாகிய கர்த்தர் கொடுக்க மனம் உள்ளவராக இருக்கிறார். ಜ್ಞಾಪಕ ಇಟ್ಟುಕೊಳ್ಳಿ. ನಾವು ಏನ್ ಮಾಡಬೇಕು? ನಮ್ಮ ಸ್ಪಿರಿಚುವಲ್ ಲೈಫ್ ಇದೆಯಲ್ಲ, ಯೇಸು ಹೇಳಿದ್ದು ಕೇಳಿರಿ, ಹುಡುಕಿರಿ, ತಟ್ಟಿರಿ. ಹೇಳಿ, ಅದು 3 ಇದೆಯಲ್ಲ, ಸಾಮಾನ್ಯವಾದ ವರ್ಡ್. ಅದಕ್ಕೆ ಹೇಳ್ತೀನಿ ನಾನು ಡಾಕ್ಟ್ರಿನ್ ಆಫ್ ಪ್ರೇಯರ್ ಅಂತ ಹೇಳಿದೆ. ಎಲ್ಲ ಪ್ರೇಯರ್ ಬಗ್ಗೆ ಅದರಲ್ಲಿದೆ. ಅದು 3 ಸ್ಟೆಪ್ ಪ್ರೇಯರ್ನಲ್ಲಿ ಬೆಳೆಯೋದಕ್ಕೆ 3 ಸರ್ಕಲ್ಸ್ ಬರ್ತಾ ಇದೆ ನೋಡಿ. ಈ 3 ಸರ್ಕಲ್ನಲ್ಲಿ ಮೊದಲನೇದಾಗಿ ಬರುವುದು ಕೇಳೋದು, ವೈಟ್ ಕಲರ್ ಕೇಳೋದು. ನೀವು ಚೆನ್ನಾಗಿ ಕೇಳ್ತಾನೆ ಇರುವಾಗ ಬರೀ ಕೇಳ್ತಾ ಇರಬಾರ್ದು, ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ಅದು ಬ್ಲೂ ಕಲರ್. ಎಲ್ಲಿ? ನಾವು ಹುಡುಕೋರಾಗಬೇಕು. ದೇವ್ರ ಹತ್ರ ಬರೀ ಕೇಳೋರಾಗಿ ಅಲ್ಲ, ದೇವ್ರನ್ನ ಹುಡುಕೋರಾಗಿ ಚೇಂಜ್ ಆಗಬೇಕು. ಬರೀ ಹುಡುಕೋರಾಗಿ ಮಾತ್ರ ಅಲ್ಲ, ನಾವು தேவர பாகன தட்டுவராகி சேஞ்ச் ஆகಬೇಕು. அர்த்த ஆயிட்டா? ஸ்டெப்பா வளரணும்னு சொல்றேன். புரியுதுங்களா உங்களுக்கு? முதல்ல ஆண்டவரை நோக்கி பார்த்து கேளுங்க. ஆனா கேட்கவே இருக்காதீங்க, அவரை தேடுகிறவர்களாக மாறுங்க. வெறும் தேடுகிறவர்களாக இருக்காதீங்க, அவர் வாசலை தட்டுகிறவர்களாக நீங்கள் மாற வேண்டும். ஹalleluya. So that is called progressive faith. ಹಾಗಾದ್ರೆ ನೀವು ಕೇಳಿ, ನಂತರ ಅಲ್ಲೇ ಇರಬೇಡಿ. ಏನು ಮಾಡಿ? ಹುಡುಕ್ರಿ, ದೇವ್ರನ್ನ ಆತುರದಿಂದ ಹುಡುಕ್ರಿ. ಮತ್ತೆ ಬರೀ ಹುಡುಕೋದು ಮಾತ್ರ ಅಲ್ಲ, ಅವರ ಬಾಗಿಲನ್ನ ತಟ್ಟಿರಿ. ಇದೇ ಟಾಪ್ ಆಂಗಲ್ ನೋಡ್ತಾ ಇದ್ರೆ. ಏನ್ ಆಂಗಲ್ ಇದು? ಟಾಪ್ ಆಂಗಲ್. ನಾವು ಅಲ್ಲಿ ಶೋ ಯು. ನಾವು ಇಲ್ಲಿರುವಂಥ ಹಾರಿಜೆಂಟಲ್ ಆಂಗಲ್ ಅಲ್ಲಿ ನೋಡಿದ್ರೆ ಅದಕ್ಕೇನು ಅರ್ಥ ಅಂತ ನೋಡುವಾಗ, ಇಟ್ ಈಸ್ ಅಸೆಂಡಿಂಗ್ ಫೇತ್, ಅಂದ್ರೆ ಮೇಲೆ ಹೋಗುವ ವಿಶ್ವಾಸ. ಅದು ಟಾಪ್ ಇಂದ ನೋಡುವಾಗ ಆ ಥರ ಕಾಣುತ್ತೆ. ಈಗ ಸೈಡ್ ಇಂದ ನೋಡಿದ್ರೆ ಇದೇನಾಗುತ್ತಂದ್ರೆ, ಕೇಳೋದು, ಹುಡುಕೋದು, ತಟ್ಟೋದು ಏನ್ ಬಗ್ಗೆ ಮಾತಾಡುತ್ತಂದ್ರೆ, ಯಾವ ತರ ವಿಶ್ವಾಸದಲ್ಲಿ ನಾನು ಹೆಜ್ಜೆಯಾಗಿ ಬೆಳೆದು ದೇವರ ಹತ್ರ ಹೋಗಿದ್ದೀನಿ, ಎಪ್ಪಡಿ ಪಡಿಪಡಿಯಾಗಿ ವಳರ್ந்து ನಾನು ಆಂಡವರ್ಗಿட்ட போயிருக்கிறேன். ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಕೇಳೋದು. ಆದರೆ ನಾವು ಅಲ್ಲಿಂದ ಚೆನ್ನಾಗಿ ಕೇಳೋದು ಮಾತ್ರ ಅಲ್ಲ, ದೇವ್ರನ್ನ ಚೆನ್ನಾಗಿ ಹುಡುಕೋರಾಗಿ ನೆಕ್ಸ್ಟ್ ಹೆಜ್ಜೆಗೆ ಬಂದ್ಬಿಡ್ಬೇಕು. ಹಲ್ಲೆಲೂಯಾ. ದೇವ್ರ ಹತ್ರ ಚೆನ್ನಾಗಿ ಕೇಳೋರಾಗಿ, ಚೆನ್ನಾಗಿ ಹುಡುಕೋರಾಗಿ ನೆಕ್ಸ್ಟ್ ಏನ್ ಮಾಡಬೇಕು? ನಾವು ಚೆನ್ನಾಗಿ ಕೇಳೋರಾಗಿ ಹುಡುಕೋರಾದ್ರೆ ನಾವು ದೇವರ ಬಾಗಳನ್ನು ತಟ್ಟುವರಾಗಿ ಮಾರಬೇಕು. ಹಲ್ಲೆಲೂಯಾ. ಸೊ ಇಟ್ಸ್ ಅ ಸೇಮ್ ಥಿಂಗ್. ಒಂದು ಪಕ್ಕ ನೋಡಿದ್ರೆ ಪ್ರೋಗ್ರೆಸ್ ಆಗ್ತಾ ಇರಬೇಕು, ಇನ್ನೊಂದು ಪಕ್ಕ ನಾವು ತಟ್ಟೋದು ಯಾವಾಗ ಅಂದರೆ, when I have grown with a strong faith. ಚೆನ್ನಾಗಿ ಸ್ಟ್ರಾಂಗ್ ಆದ ವಿಶ್ವಾಸದಾದವ್ರು ಏನು ಮಾಡ್ತಾರೆ? ಬರೀ ಕೇಳೋರಲ್ಲ, ಬರೀ ಹುಡುಕೋರಲ್ಲ, ಅವ್ರೇನು ಮಾಡ್ತಾರೆ? ದೇವರ ಬಾಗಳನ್ನ ತಟ್ಟುವ ವಿಶ್ವಾಸಿಗಳಾಗಿ ಮಾಡಿಬಿಡ್ತಾರೆ. ತಟ್ಟುವಿಂಗ್ಲಾ?
தட்டுவீங்களா? வாங்க ஜெபிக்கலாம். எல்லாரும் சேர்ந்து கர்த்தருடைய சன்னிதானத்தில் இந்த வருஷத்தில் தேவன் கொடுத்த காரியங்களை நினைத்து நாம் எல்லோரும் கூட ஆண்டவரை நோக்கி பார்க்கலாம். ஹalleluya. So here is my decision. Will you ask? Will you seek? Will you knock? ನೀವು ಕೇಳುವಿರಾ, ನೀವು ತಟ್ಟುವಿರಾ, ನೀವು ಹುಡುಕುವಿರಾ? Hallelujah. What's your decision? Will you ask? Will you seek? Will you knock the door of God?